ಕೂತ್ಕೊಳ್ಳಿ. ಹೇಳಿ, ನನ್ನಿಂದ ಏನಾಗಬೇಕು? ಮುಖ ನೋಡಿ ಭವಿಷ್ಯ ಹೇಳಬೇಕಾ, ಇಲ್ಲ ಕಾಲು ನೋಡಿ ನಿಮ್ಮ ಕಷ್ಟ ಪರಿಹಾರ ಆಗೋದಕ್ಕೆ ದಾರಿ ತೋರಿಸ್ಬೇಕಾ? ಅದು ಅದು ಹಾಂ, ನಿನ್ನ ಕಣ್ಣನ್ನು ನೋಡೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು ಮಾಡ್ಕೊಂಬಿಟ್ಟೆ. ಯಾರ ಪುರುಷ, ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತಿದೀಯಾ? ಅಲ್ಲ ಐನವ್ರೆ, ನನ್ನ ಮನಸ್ಸಿಯಾಗಿರೋ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಆಗಲೇ ಹೇಳಿಲ್ವ ನಮ್ಮ, ನಾನು ಮುಖ ನೋಡಿ ಮನಸ್ಸಲ್ಲಿ ಏನಿದೆ ಅಂತ ಹೇಳೋನು. ಈಗ ನನ್ನ ಹತ್ರ ನಾಚಿಕೆ ಪಡೆದೆ ಅವನು ಯಾರು ಅಂತ ಹೇಳಮ್ಮ. ನಾನು ಯಾರ ಹತ್ರನೂ ಹೇಳಲ್ಲ. ಸೀಕ್ರೆಟ್ ಕಾಪಾಡ್ಕೋಬೇಕಾದ್ದು ನಮ್ಮ ವೃತ್ತಿ ಧರ್ಮ. ಐನವ್ರೆ, ನಂಗೆ ನಮ್ಮ ಭಾವ ಅಂದರೆ ಪಿರುತಿ ಅನ್ನಿ, ಆದರೆ ಅವರು ನನ್ನ ಮ್ಯಾಗ ಪಿರುತ್ರಿ ಇದ್ರು ತೋರಿಸ್ಕೊಳ್ದೆ ಸುಮ್ಕೆ ನನ್ನ ಮ್ಯಾಗ ರೇಗಾಡ್ತಾರೆ. ಅದಕ್ಕೆ ನಿನ್ನ ಬರಕ್ಕೆ ಹೇಳಿದ್ದು. ನಾ ಬಂದಿದ್ದೀನಲ್ಲ, ಚಿಂತೆ ಬಿಟ್ಬಿಡು. ಆ ನಿಮ್ಮ ಭಾವ ನಾಯಿ ಮರಿ ಥರ ನಿನ್ನ ಸುತ್ತುತ್ತಾ ಇರಬೇಕು. ಹಾಗೆ ಮಾಡ್ತೀನಿ. ಭಾವನ ವಶೀಕರಣ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಯಂತ್ರ ಇದೆ. ಇದು ಸಾಮಾನ್ಯವಾದ ಯಂತ್ರ ಅಲ್ಲಮ್ಮ. 48 ದಿನಗಳ ಕಾಲ ಪೂಜೆ, ಹವನ, ಹೋಮ, ದೇವತೆಗಳನ್ನು ಆಹ್ವಾನ ಮಾಡಿ ಶಕ್ತಿ ತುಂಬಿರುವಂಥ ಯಂತ್ರ ಇದು. ಕೊಡಿ ಐನವ್ರೆ. ಹಾಂ, ನಿನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 5,000 ರೂಪಾಯಿನ ನನಗೆ ಕೊಡು, ಯಂತ್ರನ ನಿನಗೆ ಕೊಡ್ತೀನಿ. ಯಾನು 5,000? ಹೂನಮ್ಮ, ಈ ಯಂತ್ರ ತಯಾರಿಸೋಕ್ಕೆ ನನಗೆ 4,900 ರೂಪಾಯಿ ಖರ್ಚಾಗಿದೆ. ನನಗೆ ಉಳಿಯೋದು ಬರೀ 100 ರೂಪಾಯಿ ಅಷ್ಟೇ. ಹಂಗಂದಿರ್ಯಾ ವಸೀರಿ? ಐನವ್ರೆ, ನನ್ನ ತವ ಇರೋದು ಬರೀ 3,000 ರೂಪಾಯಿ ಅಷ್ಟೇ. ಹೌದಾ? ಹೋಗ್ಲಿ ಕೊಡು. ನಿನ್ನ ಮುಖ ನೋಡಿದ್ರೆ ದುಡ್ಡು ತೊಗೊಳಕ್ಕೆ ಮನ್ಸು ಬರಲ್ಲ. ಮಿಕ್ಕಿದ್ದನ್ನ ಕೆಲಸ ಆದ್ಮೇಲೆ ಕೊಡು. ಆಯ್ತು ಐನವ್ರೆ, ಹಂಗೆ ಮಾಡ್ತೀನಿ, ತಗೊಳ್ಳಿ. ಹಾಂ. ಓಂ ಮಹಾಕಾಳಿ, ಓಂ ಚಂಡಿ ಚಾಮುಂಡಿ ದುರ್ಗಿ. ನೋಡಮ್ಮ, ಈ ಯಂತ್ರನ ನೀನು ನಿನ್ನ ಹತ್ರ ಹುಷಾರಾಗಿ ಇಟ್ಕೋ. ನಿಮ್ಮ ಭಾವ ಮನೆಗೆ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ದಂಗೆ ಒಂದ್ಸರಿ ಅದನ್ನು ಸೋಕಿಸ್ಬಿಡು. ಆ ಕ್ಷಣದಿಂದ ಅರ್ಧ ಗಂಟೆಗಳ ಕಾಲ ನೀನು ಹೇಳ್ದಾಗೆ ಕೇಳ್ತಾನೆ. ಐನೂರೇ, ಈ ಯಂತ್ರನ ನಮ್ಮ ಭಾವನ್ ಸೋಕ್ಸಿದ್ರೆ ದಿಟ್ವಾಗ್ಲೂ ನಾ ಹೇಳ್ದಂಗೆ ಕೇಳಾರ. ನಮ್ಮ ಆ ಸಮಯದಲ್ಲಿ ನಿಮ್ಮ ಭಾವ ನೀ ಏನು ಹೇಳಿದ್ರು ಕೇಳ್ತಾರೆ, ನೀ ಏನು ಮಾಡು ಅಂದರೂ ಮಾಡ್ತಾರೆ. ಆ ಕ್ಷಣದಿಂದ ಅರ್ಧ ಗಂಟೆಗಳ ಕಾಲ ನಿಮ್ಮ ಭಾವ ನೀನು ಹೇಳ್ದಾಗ ಕೇಳ್ತಾರೆ. ಹಂಗಂದಿರಿಯಾ? ಅರ್ಥವಾಯ್ತು ಬಿಡಮ್ಮ, ಅದಕ್ಕೆ ಯಾಕೆ ಅಷ್ಟು ನಾಚ್ಕೊಂತೀಯ? ನಾನೇ ಎಲ್ಲ ಬಿಡಿಸಿ ಹೇಳ್ಬಿಡ್ತೀನಿ. ನೋಡು, ನಿನಗೆ ಸಿಗೋ ಆ ಅರ್ಧ ಗಂಟೆ ಸಮಯದಲ್ಲಿ ಈ ಭಾವ ನಾದ್ನಿ ಮಧ್ಯೆ ಏನು ನಡಿಬಾರ್ದು ಅಂತ ಅಂದ್ಕೊಂಡಿದ್ಯೋ ಅದನ್ನು ಮಾಡಿ ಮುಗಿಸ್ಬಿಡು. ಆಗ ವಿಧಿ ಇಲ್ಲದೆ ನಿಮ್ಮ ಭಾವ ನಿನ್ನನ್ನು ಮದುವೆ ಆಗೇ ಹಾಕ್ತಾರೆ. ನನ್ನ ಮಾತು ಅರ್ಥವಾಯ್ತು? ಹ್ಞೂ ಐನೂರೇ, ಈಗೆಲ್ಲ ಅರ್ಥ ಆಯ್ತು. ನೀವು ಹೇಳ್ದಂಗೆ ಕೇಳ್ತೀನಿ. ಒಟ್ನಲ್ಲಿ ನಮ್ಮ ಭಾವ ನಂಗೆ ಸಿಕ್ಕಿದ್ರೆ ಸಾಕು. ಸಿಕ್ಕೇ ಸಿಗ್ತಾರೆ ಬಿಡಮ್ಮ. ಇನ್ನೊಂದು ಮುಖ್ಯವಾದ ವಿಷಯ, ಈ ಯಂತ್ರನ ನೀನು ದಿನಕ್ಕೆ ಒಂದೇ ಸರಿ ಪ್ರಯೋಗ ಮಾಡಬೇಕು, ಮತ್ತೆ ಮತ್ತೆ ಪ್ರಯೋಗ ಮಾಡಬಾರ್ದು. ಮುಖ್ಯವಾದ ವಿಷಯ ಏನಂದರೆ, ಇದನ್ನು ಬೇರೆ ಯಾವ ಗಂಡಸಿನ ಮೇಲೂ ಪ್ರಯೋಗ ಮಾಡಬಾರ್ದು. ಅಪ್ಪಿ ಯಾವುದಾದ್ರು ಗಂಡಸಿದನ್ನು ಬಿಟ್ಟುಬಿಟ್ರು ಇದು ಸಾಧಾರಣ ಯಂತ್ರ ಆಗೋಗುತ್ತೆ. ಮುಂದೆ ನಿಮ್ಮ ಭಾವನ ಮೇಲೆ ನೀನು ಯಾವುದೇ ವಶೀಕರಣ ಯಂತ್ರನ ಪ್ರಯೋಗ ಮಾಡಿದ್ರು ಪ್ರಯೋಜನ ಆಗಲ್ಲ. ಗೊತ್ತಾಯ್ತಾ? ಆಯಿತು ಐನೂರೇ, ಇದನ್ನು ಜೋಪಾನವಾಗಿ ನೋಡ್ಕೋತೀನಿ. ಸರಿ, ನಾನು ಬರ್ತೀನಿ. ಹುಷಾರು. ಹಾಂ, ಮಾವಯ್ಯ ನಿನ್ನ ಮ್ಯಾಗೆ ಮನಸಯ್ಯ, ಆಗೈತೆ ಈ ಹಣ್ಣು ನೋಡಯ್ಯ. ಶ್ರೀರಾಮ. ಇದೇನವ ಪಾರು, ಈ ಥರ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಕೈ ತುಂಬ ಬಳೆ ತೊಟ್ಕೊಂಡು ಮದುವೆ ಹೆಂಗ್ ಥರ ರೆಡಿ ಆಗ್ಬಿಟ್ಟಿದೆ? ನನಗೆ ಗೊತ್ತಿಲ್ಲದಂಗೆ ಏನಾರು ಮದುವೆ ಆಗಿದ್ವಾ ಆಗ್ಬಿಟ್ಟೆ ಹೆಂಗೋ. ಈ ಹೂ ಅರಳಿರೋದೇ ನಿಮ್ಗೋಸ್ಕರ. ನಿನ್ನ ಬಿಟ್ಟು ಈ ಮನ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಇದ್ದ ಬೇಡ ಅನ್ನೋದು. ಬಿರ್ನ ಹೋಗಿ ಡ್ರೆಸ್ನ ತೆಗೆದಾಕ್ಬಿಟ್ಟು ನಾರ್ಮಲ್ ಆಗಿ ಡ್ರೆಸ್ ಹಾಕೋ. ಇಲ್ಲ ಅಂದ್ರೆ ಈ ಅವತಾರದಲ್ಲಿ ಜನಗಳ ನೋಡ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡಲ್ವಾ? ತಿಳ್ಕೊಳ್ಳಿ ಬುಡಿ ಬಾವು, ನಿಮ್ಗೋಸ್ಕರ ಅಂತ ಗಂಟ್ಲು ಸಿಂಗಾರ ಮಾಡ್ಕೊಂಡಿವ್ನಿ. ಈಗ ತೆಗಿ ಅಂದ್ರೆ ಯಂಗ ತಗೊಳ್ಳಿ, ಹಾಲು ಕುಡೀರಿ. ಬಾವು, ಯಾರು ಯೋಚನೆ ಮಾಡ್ತಿದ್ರಿ? ನೀವು ಲಗ್ನ ಮಾಡ್ಕೊಂಡು ಪ್ರಸ್ತಾವ ಮಾಡ್ಕೊಂಡಿರೋ, ಪ್ರಸ್ತಾವ ಮಾಡ್ಕೊಂಡು ಲಗ್ನ ಮಾಡ್ಕೊಂಡಿರೋ ಚೈನೀಸ್ ಯುವರ್ಸ್. ದಡ್ಡ ಪುಟ್ಟಿರ್ತದೆ, ಚೈನೀಸ್ ಯುವರ್ಸ್ ಅಲ್ಲ, ಚಾಯ್ಸೀಸ್ ಯುವರ್ಸ್.
ನಾನೊಂದು ನಿನಗೆ ಉಗಿದು ಬುದ್ಧಿಯೊಳಗೆ ಬಿಟ್ಬಿಟ್ಟು ಜಾಡಿ ಹಿಡ್ಕೊಂಡು ಕೂತೀನಲ್ಲ ನೋಡೋ, ಮರ್ಯಾದೆಗೆ ಹೊಂಟೋರು ಸರಿ. ಮೊದಲೇ ನನಗೆ ಸೌಂಡು ಫೈಟು ಅಂದ್ರೆ ಆಗ ಬರಲ್ಲ. ರೊಮ್ಯಾನ್ಸ್ ಅಯ್ಯೋ 500 ಕೊಟ್ಟಿರೋ ಯಂತ್ರ ಚಂದಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಭಾವ ನನ್ನೇ ದುರ್ಬಿಟ್ಕೊಂಡು ನೋಡ್ತಾವ್ರಲ್ಲಪ್ಪ. ಬಾರು ಬಿಡ್ಬೇಡ, ಕರ್ಕೊಂಡು ಕ್ವಾಣೆಗೆ ಹೊಂಟ್ಬಿಡು. ಬಾವು ತಗಳಿ ಹಾಲು ಕುಡೀರಿ. ಬಾವು ನೀವು ಕುಡಿತಿದ್ರೆ ಹೆಂಗ? ನಂಗೂ ಒಸಿ ಕೊಡಿ. ಬಾವು ನೀವ್ ಹಿಂಗೆ ಕುಡ್ಕೊಂಡ್ ಕೂತಿದ್ರೆ ಒತ್ತು ನೀರೋಯ್ತದೆ. ಬನ್ನಿ ಕಾಲಿಗೆ ಹೋಗವು. ನಿಂತ್ಕೊಳ್ಳಿ. ಜಾನಿಯವರೇ, ನಿಮ್ಗೆ ಒಸಿನ ಬುದ್ಧಿ ಅಲ್ವಾ? ಇಷ್ಟೊತ್ತಾಗ ನಮ್ಮ ಟೀಯಾಗಿ ಬಂದ್ರಿ. ರೀ ಗೌಡ್ರೆ, ಹೆಂಡ್ತಿನ ಹೆರಿಗೆಗೆ ಅಂತ ತವ್ರ ಮನೆ ಕಳಿಸಿ ನಾದಿ ಜೊತೆ ಇರ್ತಿಯಲ್ಲ ನಡ್ಕೋತಿದ್ರಲ್ಲ, ನಿಮ್ಗೇನು ಅನ್ಸಲ್ವೇನ್ರಿ? ಪಾಪ ಪಾರೋರು ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅಂತ ಬಂದ್ರೆ ಅಂತವ್ರ ಜೊತೆ ಇಂಥ ಪಾಪದ ಕೆಲಸ ಮಾಡಕ್ ಕೊಟ್ಟಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ವೇನ್ರಿ? ಜಾನಿಯವರೇ, ನಾನು ನಮ್ಮ ಭಾವ ಯಾನಾದ್ರೂ ಮಾಡ್ತೀವಿ. ನಿಮಗ್ ಯಾನ? ಸುಮ್ಕೆ ನಿಮ್ಮ ಮಟ್ಟಿಗೆ ಹೋಗಿ. ಪಾರೋರೆ, ಈ ಗೌಡ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಿಮ್ಗೆ ಮೋಡಿ ಮಾಡಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ನಿಮ್ಗೆ ಗೊತ್ತಾಗ್ತಿಲ್ಲ. ರೀ ಗೌಡ್ರೆ, ಯಾಕ್ರಿ ಮಳ್ಳನ್ ತರ ನಿಂತಿದ್ರಿ? ಮಾತಾಡ್ರಿ. ಅಯ್ಯೋ, ಸಮಯ ಬೇರೆ ಮೀರೋಯ್ತದೆ. ಈ ಜಾನಿಯವ್ರು ಬಂದು ಹಿಂಗ್ ಮಾಡ್ತವ್ರಲ್ಲಪ್ಪ. ಇವಾಗ ಯಾನ್ ಮಾಡನೆ? ಈ ಗೌಡ್ರೆ, ಬೇಲಿನ ಎದ್ದು ಹೊಲ ಮೇಯ್ತಂತೆ, ಹಂಗಾಯ್ತು ನಿಮ್ ಕತೆ. ನಾನು ಬರೋದು ಒಂದು ಕ್ಷಣ ತಡವಾಗಿದ್ರು ಪಾರೋರ್ನ ನುಂಗಿ ನೀರು ಕುಡಿದು ಬಿಡ್ತಿದ್ರಲ್ರಿ. ಮಾತಾಡ್ರಿ ಮಾತಾಡ್ರಿ. ಅಯ್ಯ ನಿಮ್ ಮಾತಾಡ್ರಿ ಮಾತಾಡ್ರಿ. ಅಣ್ಣಪ್ಪನವ್ರಿ, ನೀವ್ ಯಾವಾಗ ಬಂದ್ರಿ? ಏನು ಗೊತ್ತಿಲ್ದ ಮುಗ್ಧ ಬಾಲಕ. ನೀವು ಪಾರೋರ್ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋಗ್ತಿದ್ರಲ್ಲ, ಆಗ್ಲೇ ಬಂದೆ. ಅಣ್ಣಪ್ಪನವ್ರಿ, ಎಂತ ಮಾತು ಅಂತಡ್ರಿ. ನಾ ಯಾಕೆ ಪಾರನ್ನ ಕೈ ಹಿಡ್ಕೊಂಡು ಕ್ವಾಣಕ್ಕೆ ಕರ್ಕೊಂಡು ಹೋಗ್ಲಿ? ನಾ ಯಾರೇ ಹೇಳಿ? ಶ್ರೀರಾಮಚಂದ್ರ. ನೀವು ಶ್ರೀರಾಮಚಂದ್ರ ಅಲ್ಲ, ದುಶ್ಯಾಸನ. ಏ ಪಾರು, ನಿನ್ಗೇನು ಹೇಳಿದಿ? ನಿನ್ ಸಿಂಗಾರ ತೆಗೆದಾಕು ಅಂತ ಹೇಳ್ದಿತ್ತಾನೆ. ಇನ್ನು ಇಲ್ಲೇ ನಿಂತಿದೆ. ಬಿಡು ಗಾಡ್ಯ, ಬಿಡು ಗಾಡ್ಯ. ಅಣ್ಣಪ್ಪನವ್ರಿ, ಏನ್ ಹೇಳಿದ್ರಿ? ನಾನು ಪಾರು ಕೈ ಹಿಡ್ಕೊಂಡು ಕ್ವಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ನಾ? ರೀ ಗೌಡ್ರೆ, ಈ ಕಣ್ಣ ಮುಚ್ಚಾಲಾಟ ನನ್ನ ಹತ್ರ ಬೇಡ ರೀ. ನೀವು ಪಾರೋರ್ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋಗ್ತಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ನೀವು ಮಾಡ್ರೋ ಈ ಘನಂದಾರಿ ಕೆಲಸನ ಇಡೀ ಊರಿಗೆ ಹೇಳಿ ನಿಮ್ಮ ಮರ್ಯಾದೆ ತೆಗಿತೀನಿ. ಶಂಕರೇಶ್ವರ, ನನಗೆ ಬ್ಯಾನ್ಸಕ್ ನೋಡ್ತಾರಲ್ಲಪ್ಪ. ಮಧು ಮಧು ಎಲ್ಲಿದ್ಯಮ್ಮ? ಮಧು ಇಷ್ಟೊತ್ತಲ್ಲಿ ಮನೇಲಿರ್ದೆ ಇನ್ನಲ್ಲಿರ್ತೀನಿ. ಮಧು, ಗೌಡ್ರ ಬಗ್ಗೆ ಏನೇ ಹೇಳಿದ್ರು ನಂಬ್ತಿರ್ಲಿಲ್ಲ ಅಲ್ವಾ? ಇವತ್ತು ಅವ್ರು ಎಂತ ಕೆಲಸ ಮಾಡಿದಾರೆ ಗೊತ್ತಾ? ನೀವು ಗೌಡ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಯೂಸ್ ಮಾಡೋ ಟೈಮ್ನ ಕೆಲಸ ಹುಡ್ಕೊಳ್ಳೋದ್ರಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ ಇಷ್ಟರಲ್ಲಿ 4 ಕಾಸಾದ್ರೂ ಸಂಪಾದನೆ ಮಾಡಿರ್ತಿದ್ರಿ. ಮಧು, ಎಲ್ಲೇ ಹೋದ್ರು ಸುತ್ತಿ ಬಳಸಿ ನನ್ನ ಕೆಲಸದ ವಿಷಯಕ್ಕೆ ಬರ್ತೀಯಲ್ವಾ? ನಿಮ್ಗೊಂದು ನಿಜ ಹೇಳ, ಮನೇಲಿ ಕೂತಿರೋ ಗಂಡ್ಸು ಯಾರು ತಿಂದಿರೋ ಗೆಣಸು 2 ವೇಸ್ಟ್. ಏನಮ್ಮ ಇವತ್ತು ಡಿಫ್ರೆಂಟ್ ಆಗಿ ಬೈದ್ಬಿಟ್ಟೆ. ಪರವಾಗಿಲ್ಲ ಬಿಡು, ನೀನು ಬೈಯೋದು ಹೊಸ್ದಲ್ಲ, ನಾನು ಬೈಸ್ಕೊಳ್ಳೋದು ಹೊಸ್ತಲ್ಲ. ಆ ವಿಷಯ ಬಿಡು, ನಾನು ಹೇಳೋ ವಿಷಯ ಕೇಳು. ನಂಗೆ ತುಂಬಾ ತಲೆನೋಯ್ತಿದೆ, ಏನು ಹೇಳ್ಬೇಡಿ, ಹೋಗಿ ಮಲ್ಕೊಳ್ಳಿ. ಮಧು, ನಾನು ಹೇಳೋ ವಿಷಯ ಕೇಳಿದ್ರೆ ನಿನ್ನ ತಲೆನೋವು ಕಿತ್ಕೊಂಡು ಓಡ್ಬಿಡುತ್ತೆ. ಅದೇನೊಂದು ಹೇಳಿ. ಇವತ್ತು ಗೌಡ್ರು ಮನೆಗೆ ನಾನು ಹೋಗೋದು ಒಂದು ಕ್ಷಣ ತಡವಾಗಿದ್ದಿದ್ರು ಗೌಡ್ರು ಪಾರೋರ್ನ ಕೊಡಗಾನ ಕೋಳಿ ನುಂಗಿತ್ತ ಅನ್ನೋ ತರ ನುಂಗಿ ನೀರು ಕುಡಿದು ಬಿಟ್ಟಿರೋರು. ಸ್ವಲ್ಪ ಬಿಟ್ಟು ಹೇಳ್ತೀರಾ? ಮಧು, ಅದನ್ನ ಹೇಳೋಕ್ ಅಸಹ್ಯ ಆಗುತ್ತಮ್ಮ, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಅರ್ಥ ಆಗ್ಲಿಲ್ವೇ? ಓ ಮಧು, ಇವತ್ತು ಪಾರೋರ್ಗೆ ಗೌಡ್ರು ಮೋಡಿ ಮಾಡಿ ಕೈ ಹಿಡ್ಕೊಂಡು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟ್ರಲ್ಲಿ ನಾನು ಸರಿಯಾದ ಟೈಮ್ ಎಂಟ್ರಿ ಕೊಟ್ಟು ಆಗ್ತಿದ್ದು ದೊಡ್ಡ ಅನಾಹುತನ ತಪ್ಪಿಸ್ಬಿಟ್ಟೆ. ಜಾನಿ, ಏನ್ ಹೇಳ್ತಿದ್ದೀರಾ? ಪಾರುನ ಕಂಡ್ರೆ ಸಾಕು ಗೌಡ್ರು 10 ಮೈಲಿ ದೂರ ನಿಂತ್ಕೋತಾರೆ. ಅಂತವ್ರು ಈ ಕೆಲಸ ಮಾಡ್ತಾರ? ಒಳ್ಳೆಯವ್ರ ಮೇಲೆ ಆಪಾದ ಹೊರಿಸ್ಬೇಡಿ. ನಾನು ಕಣ್ಣಾರ ನೋಡಿರೋದನ್ನ ಹೇಳಿದ್ರು ನಂಬ್ತಿಲ್ವಲ್ಲಮ್ಮ. ಇದಕ್ಕೆ ಹೇಳೋದು ಗೌಡ್ರು ಎಲ್ರಿಗೂ ಮೋಡಿ ಮಾಡ್ಬಿಟ್ಟಿದ್ದಾರೆ ಅಂತ. ಮೋಡಿನೂ ಇಲ್ಲ, ಮನ್ನಂಗಟ್ಟಿನೂ ಇಲ್ಲ, ಸುಮ್ನೆ ಹೋಗಿ ಮಲ್ಕೊಳ್ಳಿ. ಮಧು, ನಾನು ಹೇಳ್ತಿರೋದು ನಿಜನಮ್ಮ. ಆಯ್ತು, ನೀವ್ ಹೇಳಿದ್ದು ನಿಜ ಅಂತಾನೆ ನಂಬ್ತೀನಿ. ಇವತ್ತೇನೋ ಹೋಗಿ ನೀವ್ ತಡದ್ರಿ, ಆದ್ರೆ ಇಷ್ಟು ದಿನದಿಂದ ಅವರಿಬ್ರು ಜೊತೆಲಿದಾರಲ್ಲ, ಆದ್ರೂ ಯಾಕೆ ಗೌಡ್ರು ಹೀಗ್ ನಡ್ಕೊಳ್ಳಿಲ್ಲ? ಅದು ಉತ್ತರ ಇಲ್ಲ ಅಲ್ವಾ? ಒಳ್ಳೆಯವ್ರ ಬಗ್ಗೆ ಆಪಾದನೆ ಹೊರಿಸಿದಾಗ ಉತ್ತರ ಕೊಡಕ್ಕೂ ಆಗಲ್ಲ.
ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ಅಲ್ಲ ಮಧು, ನಾನು ಏನು ಹೇಳಿದ್ರು ಇವಳು ನಂಬ್ತಾ ಇಲ್ವಲ್ಲಪ್ಪ. ಆದ್ರೂ ಬಿಡಲ್ಲ, ಇಡೀ ಏರಿಯಾದವ್ರಿಗೆ ಈ ವಿಷಯ ಹೇಳ್ತೀನಿ. ಏನ್ರೋ ಇಷ್ಟೊಂದು ಜೋರಾಗಿ ನಗ್ತಾ ಇದ್ದೀರಾ? ಮೆತ್ತಗೆ ನಗ್ತೀವಿ. ನನ್ನ ಹತ್ರನೇ ತಮಾಷೆನಾ? ಬೇಡ ಬಿಡಿ, ಸೀರಿಯಸ್. ಇಲ್ಲಿ ನಿಂತ್ಕೊಂಡು ಏನ್ರೋ ಮಾಡ್ತಿದ್ದೀರಾ? ಜಾನಿ ಬಾಯ್, ನಾವು ATMಗೆ ಹೋಗಿದ್ವಿ. ATMಗೆ ಹೋಗಿದ್ರೇನ್ರೋ? ಎಷ್ಟು ದುಡ್ಡು ತಂದ್ರಿ? ಜಾನಿ ಬಾಯ್, ನಾವು ATMಗೆ ಹೋಗಿದ್ದು ದುಡ್ಡು ಡ್ರಾ ಮಾಡಕ್ಕಲ್ಲ, ಅಲ್ಲಿ ಎಷ್ಟು ಜನ ದುಡ್ಡು ಡ್ರಾ ಮಾಡಕ್ ಬಂದಿದ್ರಿ ಅಂತ ನೋಡಕ್ಕೆ. ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಈ ಕೆಲಸ ಬೇರೆ ಶುರು ಮಾಡಿದ್ದೀರಾ? ಜಾನೇಣ, ಮಾಡಕ್ ಕೆಲಸ ಇಲ್ಲ ಅಂತ ಹೇಳ್ಬೇಡಿ. ATM ಮುಂದೆ ಎಷ್ಟು ಜನ ನಿಂತಿದ್ದಾರೆ ಅಂತ ಲೆಕ್ಕ ಕೊಡಕ್ಕೆ ಹೇಳಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು ನಿಮಗೆ ಲೆಕ್ಕ ಕೊಡೋದಕ್ಕೆ ಕೇಳಿದಾರ? ಲೇ, ರಾತ್ರಿ ಆದ್ರೆ ಸಾಕು ಕುಡಿದು ಮೋರ್ಲಿ ಬಿದ್ದಿರ್ತೀರಾ, ನೀವೇನೋ ಲೆಕ್ಕ ಕೊಡ್ತೀರಾ? ಜಾನಿ ಬಾಯ್, ನಮ್ಮ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಟ್ವಿಟ್ಟರ್ ಅಲ್ಲಿ ಟ್ವೀಟ್ ಮಾಡಿ RBI ಹೇಳಿ CBI ಕೈಲಿ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಸಾಕು ಜಾನಿ ಬಾಯ್, ಇನ್ನೊಂದು ಏಟು ಹೊಡೆದ್ರೆ ಕೆನ್ನೆಯಿಂದ ರಕ್ತ ಚಿಮ್ಬಿಡುತ್ತೆ. ಲೇ, ನೀವಿಲ್ಲಿ ಬೇಡದಿರೋದು ಮಾತಾಡ್ಕೊಂಡು ನಿಂತಿರಿ, ಅಲ್ಲಿ ಗೌಡ್ರು ಸ್ಕೆಚ್ ಆಗ್ತಾ ಇದಾರೆ. ಗೌಡ್ರು ನಮ್ಮಿಬ್ರನ್ನ ಸಾಯಿಸಕ್ಕೆ ಸ್ಕೆಚ್ ಆಗ್ತಾ ಇದಾರ. ಎಷ್ಟು ಅಂತ ಹೊಡಿಲಪ್ಪ, ಹೊಡೆದು ನನ್ನ ಕೈಯೇ ನೋವು ಬಂದ್ಬಿಡ್ತು. ನಿಮ್ಮ ಹತ್ರ ಏನು ಹೇಳೋದು ವೇಸ್ಟ್ ಕಂಡ್ರ, ಹೋಗ್ರ. ಜಾನಿ ಬಾಯ್, ಜಾನಿ ಬಾಯ್, ಹೋಗ್ರೋ. ಜಾನಿ ಬಾಯ್, ಗೌಡ್ರು ಯಾಕೆ ನಮ್ಮನ್ನ ಸಾಯಿಸಕ್ಕೆ ಸ್ಕೆಚ್ ಹಾಕ್ಬೇಕು? ನೀವು ಅಲ್ಕೈದಾದವ್ರ ಜೊತೆ ಲಿಂಕ್ ಇಟ್ಕೊಂಡಿದ್ದೀರಂತಲ್ಲ, ಅದಕ್ಕೆ. ಅಲ್ಕೈದಾ ಪದ ಉಚ್ಚಾರಣೆ ಮಾಡಕ್ಕೆ ಬರಲ್ಲ, ಈ ಲಿಂಕ್ ಎಲ್ಲಿಂದ ಇಟ್ಕೊಳ್ಳೋಣ? ಲೇ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತೇನ್ರ? ಏನಾಯ್ತು ಮುದ್ರ? ನಾವಿಬ್ರು ಜೊತೆ ಮಲಗಿದ್ದು, ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಇಬ್ರು ಕೇಳಿಸ್ಕೊಂಡ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಹೋಗ್ತಾ ಇರ್ತೇನೆ. ಸರಿ ಸರಿ, ಅದೇನ್ ಹೇಳಿ. ನಿನ್ನೆ ರಾತ್ರಿ ಗೌಡ್ರು ಪಾರೋರ್ಗೆ ಏನೋ ಮೋಡಿ ಮಾಡಿ ಅವ್ರ ಕೈ ಹಿಡ್ಕೊಂಡು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಿದ್ರು ಕಣ್ರ. ಅಕಟಕಟ, ನಾನು ಈ ಮಾತನ್ನು ಕೇಳಲಾರೆ. ಕೇಳಿಸ್ಕೊಂಡ್ಬಿಟ್ಟಲ್ಲ ಜಾನೇಣ, ಗೌಡ್ರು ಪಾರು ಅವ್ರ ಕೈ ಇಟ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋಗ್ತಿದ್ರು. ಮೋಸ್ಟ್ಲಿ ರಘುವತ್ ಮಲಗ್ಸಕ್ಕಿರ್ಬೇಕು. ಎಷ್ಟು ವಯಸ್ಸು ನಿನಗೆ? ವಯಸ್ಸೆಲ್ಲ ಗೊತ್ತಿಲ್ಲ, ಸೂರ್ಯ ಹೇಳ್ತಿದ್ದ ನೀನ್ ದೊಡ್ಡನಾಗಿದ್ಯಾ ಅಂತ. ಆಮೇಲೆ ಅವನ್ನೇ ಕೇಳು, ಯಾಕೆ ರೂಮಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾನೆ. ಜಾನಿ ಬಾಯ್, ನೀವು ಹೇಳ್ತಾ ಇರೋದೆಲ್ಲ ನಿಜನಾ? ನಿಜಾನೇ ಕಣೋ. ಪಾರೋರ್ನ ಗೌಡ್ರಿಂದ ಕಾಪಾಡಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಹೌದು ಜಾನಿ ಬಾಯ್, ನಾವಿಂದು ಶಪಥ ಮಾಡುತ್ತಿದ್ದೇವೆ. ಗೌಡ್ರಿಂದ ಪಾರೋರ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ಮೇಲಿದೆ, ನಮ್ಮ ಮೇಲಿದೆ. ಗೌಡ್ರೆ, ನೀವು ಮಧುರ ಅವ್ರೆ ಅಂತ ಒಂದ್ಸಲ ಅಲ್ಲ 100 ಸಲ ಕರೆದ್ರು ನನ್ನ ಹೆಸರು ಮಧುರಾನೆ. ಮಧುರ ಅವ್ರೆ, ನಿಮ್ಮ ಹೆಸರನ್ನ ಕರೆಯೋದ್ರಲ್ಲಿರೋ ಸುಖ ಬ್ಯಾರೆ ಯಾವ್ದ್ರಲ್ಲೂ ಇಲ್ಲ ಕಂಬುಡಿ. ನನ್ನ ಹೆಸರು ಗುಣಗಾನ ಮಾಡಿದ್ ಸಾಕು, ಬಂದ್ ವಿಷಯ ಹೇಳಿ. ಮಧುರ ಅವ್ರೆ, ನಿಮ್ಮನ್ನ ನೋಡೋದು ಬಿಟ್ರೆ ನನಗೆ ಬ್ಯಾರೆ ಯಾನ್ ಕ್ಯಾಮೆ ಇದ್ದದು. ದಿನಕ್ಕೆ ಒಂದ್ಸತ ನಿಮ್ಮನ್ನ ನೋಡ್ಲಿಲ್ಲ ಅಂದ್ರೆ ಉಂಡನ್ನ ಗಂಟ್ಲಿಂದ ಕೆಳಗಿಳಿಯಲ್ಲ ನೀ. ಏನ್ ಗೌಡ್ರೆ, ಇವತ್ತು ತುಂಬಾ ಮಸ್ಕ ಹೊಡಿತಿದ್ರಾ? ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕಿತ್ತಾ? ಏನೇನೋ ಆಗಬೇಕಿತ್ತು, ಆದ್ರೆ ಏನು ಮಾಡೋದು, ನೀವೇ ದಯ ತೋರಿಸ್ತಾ ಇಲ್ಲ. ದಿನ ಬರೋದು, ಗಂಟೆ ಹೊಡಿಯೋದು, ದೇವಿ ದರ್ಶನ ಮಾಡ್ಕೊಳ್ಳೋದು, ಹೋಯ್ತಾ ಇರೋದು, ಇದೇ ಆಗೋಯ್ತು. ತೀರ್ಥ ಪ್ರಸಾದ ಯಾವಾಗ ಸಿಗುತ್ತೋ? ಅಯ್ಯೋ, ಏನ್ ಗೊಣಗ್ತಿದ್ದೀರ ಗೌಡ್ರೆ? ಮಧುರವ್ರು ಯಾನು ಇಲ್ಲ ಕಂಬುಡಿ. ಗೌಡ್ರೆ, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು, ಕೇಳಲ್ಲ? ಮಧುರವ್ರೆ, ಒಂದಲ್ಲ 100 ಕೇಳಿ. ನೀವು ಕೇಳ್ತಾ ಇರಬೇಕು, ನಾನು ಕೊಡ್ತಾ ಇರಬೇಕು. ಅದಕ್ಕೆ ತಾನೆ ರಾಧೆಗೋಸ್ಕರ ಕಾಯ್ತಾರ ಮಾಧವ್ ಒಂಥರ ಶಾನೆದಿನಿಂದ ಕಾಯ್ತಾ ಇರೋದು. ಏನಿ ಮಾತಿನ ಅರ್ಥ? ಹೋ, ನಾನೊಂದು ಮಧುರವ್ರೆ, ಅದ್ಯಾನ್ ಕೇಳಬೇಕು ಅಂತಂದ್ರೆ ಕೇಳಿ. ಆದ್ರೆ ಹೀಗ್ ಕೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬಾರದು. ಮಧುರವ್ರೆ, ತನುವು ನಿನ್ನದು, ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು. ನೀವು ಯಾನ್ ಕೇಳೋರ್ನ ಬೇಜಾರು ಮಾಡ್ಕೊಳ್ಳಲ್ಲ ಮಧುರವ್ರೆ, ಕೇಳಿ. ನಂಗೆ ಅದೆಲ್ಲ ಏನು ಬೇಡ. ನನ್ನ ಕಿವಿಗೆ ಬಿದ್ದಿರೋ ವಿಷಯ ಸತ್ಯನ ಸುಳ್ಳ ಅಷ್ಟು ಹೇಳಿ ಸಾಕು. ಹಾ ಮಧುರವ್ರೆ, ಅದ್ಯಾನಂತ ಕೇಳಿ, ಸುಳ್ಳದಿದ್ದಾನ ಅಂತ ಹೇಳೇ ಬಿಡ್ತೀನಿ. ಗೌಡ್ರೆ, ನಿನ್ನೆ ರಾತ್ರಿ ನೀವು ಪಾರು ಕೈ ಹಿಡ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಿದ್ರಂತಲ್ಲ, ಯಾಕೆ? ಶಂಕರೇಶ್ವರ, ಇಂಥ ಮಾತನ್ನ ಕೇಳಿಸ್ಕೊಳ್ಳಕ್ಕಿಂತ ಆಕಾಶದಲ್ಲಿ ಗರುಡ, ನಾನಾಗ್ಬಾರ್ದ ಕಿವುಡ. ಮಧುರವ್ರೆ, ಕೋರ್ಟ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ದಂಗ ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲಿರೋ ಭಾವಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಅಣ್ಣಯ್ಯಪ್ಪನವ್ರು ಹೇಳಿರೋದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಎಕ್ಸ್ಕ್ಯೂಸ್ ಮೀ ಗೌಡ್ರೆ. ಎಸ್ ಮಧುರವ್ರೆ, ಇದೆಲ್ಲ ಹೇಳಿದ್ದು ಜಾನಿನೇ ಅಂತ ನಿಮಗೆ ಹೇಗೆ ಗೊತ್ತು? ಇಲ್ಲಿ ತಾನೇ ಬಿಲ ತೊಡೋದು. ಅಲ್ಲ, ಒಂದು ಅಂದಾಜ್ ಮೇಲೆ ಹೇಳ್ಬಿಟ್ಟಿ ಅನ್ನಿ.
ಈಗ ಅದೆಲ್ಲ ಬೇಡ. ನಾನು ಕೇಳಿದ್ದು ನಿಜನ ಸುಳ್ಳ ಅಷ್ಟು ಮಾತ್ರ ಹೇಳಿ. ಸುಳ್ಳು ಮಧುರ ಅವ್ರ. ಹೌದಾ? ಸರಿ ಹೊರಡಿ. ಇಷ್ಟು ಬಿರ್ನ ಕಳಿಸ್ಬಿಡ್ತಾ ಇದ್ದಾರಿ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ. ಕೈ ಜೋಡಿಸ್ಲಿ. ಅಲ್ಲ ಏನಾದ್ರು ಸಹಾಯ ಮಾಡ್ಲಿ ಅಂದಿ. ಏನು ಬೇಡ, ಹೋಗಿ. ಬೆಲ್ಲ ಕೊಟ್ಟಾರೆ. ಕಾಪಿ ಗಿಪ್ಪಿ ಕೊಡಲ್ವಾ? ಏನು ಕೊಡಲ್ಲ, ಹೋಗ್ರಿ. ಗೌಡ್ರೆ ಗೌಡ್ರೆ ನಿಮ್ಮಿಬ್ಬರು ಕತ್ತುಗಳು ಅನ್ಕೊಂಡಿದಿ. ನೀವ್ ಯಾವಾಗ ನೋಡ ನಾಯಿಗಳಾದ್ರಿ? ಜಸ್ಟ್ ಮಿನಿಟ್. ಯಾಕ್ರಪ್ಪ ಹಿಂದಕ್ಕೆ ಹೋಯ್ತಾ ಇದಾರಿ? ಕತ್ತೆಗಳು ಅಂದ್ರಲ್ಲ, ಓದಿಗೆ ರೆಡಿ ಆಗ್ತಾ ಇದ್ವಿ. ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ ಮಾಡಕ್ಕಂತೂ ಬೇರೆ ಕ್ಯಾಮೇ ಇಲ್ಲ. ನಮ್ಮ ಮಟ್ಟಿಗೆ ಯಾಕೆ ಕೂಡ ಬಂದ್ರಿ ಬುಡಿ ಗಾಡಿಯ? ಟಿಂಗ್ 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 ಟಿಂಗ್. ಮುಚ್ಚು ನಡಿ ಹೋಗೋಣ. ಹೋಗೋಣ. ಯಾಕೆ ಗೌಡ್ರೆ ಹಿಂಗ್ ಹೊಡಿತೀರಾ? ನೀನು ಜೂಹಿ ಚಾವ್ಲಾ, ಇವ ಶಾರುಖ್ ಖಾನ್ ರೂಮ್ ಹೋಗ್ಬಿಟ್ಟು ರೊಮ್ಯಾನ್ಸ್ ಮಾಡ್ರಿ. ಗೌಡ್ರೆ ನೀವ್ ಮಾಡಿದ್ರೆ ಮಾತ್ರ ಸರಿ, ನಾವ್ ಮಾಡಿದ್ರೆ ತಪ್ಪ. ಕೆಕಬುಲ್ಲ, ನಾ ಏನು ಉಮ್ಮತ್ತೂರು ಮಿಳ್ಳೆನ ಕೈ ಹಿಡ್ಕೊಂಡು ರೂಮ್ ಕರ್ಕೊಂಡೋದ್ನ. ಹಿಂಗೆಲ್ಲ ಮಾತಾಡಕ್ ನಾಚಿಕೆ ಆಗಲ್ವಾ? ರೀ ಗೌಡ್ರೆ, ನೀವು ಕೈ ಹಿಡ್ಕೊಂಡ್ ಕರ್ಕೊಂಡು ಹೋಗಿದ್ ನನ್ನನ್ನಲ್ಲ, ಪಾರೋರ್ನ. ರಾತ್ರಿ ಯಾಕೆ ಪಾರೋರ್ನ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋದ್ರಂತೆ. ಉಮ್ಮತ್ತೂರು ಮಿಳ್ಳೆ, ನಾ ಯಾನ ಅಂತ ಗೊತ್ತು ತಾನೆ, ನನ್ನ ಬಗ್ಗೆ ಹಿಂಗ್ ಮಾತಾಡಿಯಾ? ಗೊತ್ತು ನೀವೆಂತ ಕಚ್ಚಡ ಕಂಜೂಸು ಅಂತ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ, ರಾತ್ರಿ ಯಾಕೆ ಪಾರೋರ್ನ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋದ್ರಂತೆ? ಶಬಾಸ್ ಕಡೆ ಉಮ್ಮತ್ತೂರು ಮಿಳ್ಳೆ, ನಮ್ಮಟ್ಟಿ ಅನ್ನನೇ ಉಂಡ್ಕೊಂಡು ನಮ್ಮ ಅಂಗಡಿ ಚಡ್ಡಿನೇ ಹಾಕೊಂಡು ನನ್ನ ಬಗ್ಗೆ ಕಚಡ ಕಂಜೂಸು ಅಂತ ಏಳ್ಸ್ಕೊಂಡ್ ಮಾತಾಡಿಯಾ? ಗೌಡ್ರೆ ಇದನ್ನ ಹೇಳ್ತಾ ಇರೋದು ನಾವಲ್ಲ, ಜಾನಿಬಾಯಿ. ನಿಮ್ಮ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದ್ವಿ. ಗೊತ್ತಾಯ್ತು ಕೊಡ ಕೆಕ್ಕಬುಲ, ಈ ಕೆಲಸ ಎಲ್ಲ ಅಣ್ಣಯ್ಯಪ್ಪನವ್ರದಿ ಅಂತ. ಆದ್ರೂ ಅವ್ರ ಮಾತನ್ನೆಲ್ಲ ನಂಬ್ಕೊಂಡ್ ಬಂದಿದಾರಲ್ಲ, ನಿಮ್ಗೇನ್ ಬುದ್ಧಿ ಇಲ್ವಾ? ರೀ ಗೌಡ್ರೆ, ಜಾನಿ ಅಣ್ಣ ಹೇಳಿದ ವಿಷಯ ಕೇಳಿ ನಮಗೆ ನಿಂತಲ್ಲಿ ನಿಲ್ಲಕ್ಕಾಯ್ತಿಲ್ಲ, ಕುಂತಲ್ಲಿ ಕೂರಕ್ಕಾಯ್ತಿಲ್ಲ. ನೀವ್ಯಾಕೆ ನಮ್ಮ ಅತ್ತಿ ಕೈಗೆ ಒಂದು ಮಗು ಕೊಟ್ಟು ಜೊತೆಗೆ ಒಂದು ಚಿಪ್ ಕೊಡೋ ಯೋಚನೆ ಮಾಡ್ತಿದ್ದೀರಾ? ಅಡ ಉಮ್ಮತ್ತೂರು ಮಿಳ್ಳೆ, ನೀನು ನನ್ನ ಹಿರಿ ಮಗ ಇದ್ದಂಗೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾವ್ನಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕೂಡ. ಇದೆಲ್ಲ ಅಣ್ಣಯ್ಯಪ್ಪನವ್ರದೇ ಕೆಲಸ. ನನ್ನ ಮೇಲೆ ಗೂಬೆ ಕೂರ್ಸಕ್ಕ ಏನನ್ನು ಪಿತೂರಿ ಮಾಡ್ತಾವ್ರ ಕಡ. ಗೌಡ್ರೆ ಗೂಬೆನ ನೋಡಿದ್ರೆ ಅಪ್ಶಕನ ಅಂತಾರೆ. ನೀವು ಗೂಬೆನ ತಲೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾ ಇದೀರಲ್ಲ, ನೀವು ದೊಡ್ಡ ಗೂಬೆ ತಾನೆ? ಸಿಂಹ ಮಲಗದ ಅಂತ ಏನೇನೋ ಮಾತಾಬೇಡ. ನಾ ಹೇಳ್ದದು ಅಣ್ಣಯ್ಯಪ್ಪನವ್ರು ನನ್ನ ಮೇಲೆ ಸುಳ್ಳು ಆಪಾದನೆ ಒರೆಸಿ ನನ್ನ ಹೆಸರು ಹಾಳು ಮಾಡಕ್ ನೋಡ್ತಾವ್ರ ಅಂತ. ಗೌಡ್ರೆ ನೀವು ಪಾರೋರ್ ಕೈ ಹಿಡ್ಕೊಂಡು ರೂಮ್ ಒಳಗೆ ಹೋಗಿದ್ದನ್ನ ಜಾನಿಬಾಯಿ ನೋಡಿದ್ದೀನಿ ಅಂತ ಹೇಳ್ತಾ ಇದಾರೆ, ಅದು ಸುಳ್ಳ? ಇನ್ನೊಂದ್ಸತ ಕೈ ಹಿಡ್ಕೊಂಡು ರೂಮು ಅದು ಇದು ಅಂತ ಏನಾದ್ರು ಹೇಳಿದ್ರೆ ತಲೆ ಮೇಲೆ ಇರೋ ನಾ ಕೂದಲು ಉದ್ರೋಬೇಕು, ಹಂಗ್ ಹೊಡೆದಾಕ್ಬಿಡ್ತೀನಿ. ಅದೋ ಅಣ್ಣಯ್ಯಪ್ಪನವ್ರು ಹೇಳ್ತಾ ಇರೋದಲ್ಲ ಸುಳ್ಳು, ನಾ ಯಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ವಾ? ಸರಿ ಗೌಡ್ರೆ, ನೀವು ಕೈನಾರು ಹಿಡ್ಕೊಳ್ಳಿ, ಕಾಲ್ನಾರು ಹಿಡ್ಕೊಳ್ಳಿ, ನಮ್ಗೆ 200 ರೂಪಾಯಿ ಕೊಡಿ. 200 ರೂಪಾಯ? ಯಾಕ್ರಪ್ಪ? ಯಾಕೆ ಅಂದ್ರೆ ಈ ವಿಷಯ ಕೇಳಿ ನಮಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಬ್ರು ಹೋಗಿ 2 ಪೆಗ್ ಹಾಕತ್ತೀವಿ. ನಿಮಗೆ ಕುಡಿಯಕ ನಾನು 200 ರೂಪಾಯಿ ಕೊಡ್ಬೇಕಾ? ಆಗಲ್ಲ 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 ಆಗಲ್ಲ. ಉಮ್ಮತ್ತೂರು ಇವ್ರನ್ನ ಕೇಳಿದ್ರೆ ಪ್ರಯತ್ನ ಇಲ್ಲ ಕಣ. ಸೀದಾ ಪುಟ್ಮಲ್ಲಿ ಅವ್ರಿಗೆ ಫೋನ್ ಮಾಡೋಣ, ವಿಷಯ ಏನು ಅಂತ ಹೇಳೋಣ. ಅವರು ಪೇಟಿಎಂ ಅಲ್ಲಿ ದುಡ್ಡು ಕಳಿಸ್ತಾರೆ, ತಗೊಂಡು ಮಜಾ ಮಾಡೋಣ. ಏನ್ ಬ್ಲಾಕ್ ಮೇಲ? ಪೇಟೆ ಮೇಲೆ ಬರೋದೆಲ್ಲ ವೈಟ್ ಮಾಲೆ. ತೊಂದ್ರೆ ಇಲ್ಲ, ತಗೊಳ್ಳಿ. ಥ್ಯಾಂಕ್ ಯು ಗೌಡ್ರೆ. ಊಟಕ್ಕೆ ಬರ್ತೀವಿ, ಸ್ಪೆಷಲ್ ಮಾಡ್ತೀವಿ. ಒಂದು ಅರ್ಧ ಗಂಟೆ ಫ್ರೀ ಇದೆಯಾ? ಯಾಕೆ ಗೌಡ್ರೆ? ಬ್ಯಾನ್ಸಿ ಗೊಜ್ಜು ಮಾಡಿಸ್ತೀನಿ. ಪಾರೋರೆ ಪಾರೋರೆ ಬನ್ನಿ ಬನ್ನಿ ರಾಜುರೇ, ಯಾನ ಬತ್ತಿದಂಗೆ ಪಾರೋರೆ ಅಂತ ಹಚ್ಕೊಂಡ್ ಬರ್ತಾ ಇದೀರಿ. ಹೊಟ್ಟೆ ಹಸಿತಾದ, ಉಣ್ಣಕ್ ಇಟ್ಕೊಡ್ಲಾ? ಪಾರೋರೆ ನಮ್ಗೆ ಹೊಟ್ಟೆ ಹಸಿತಿಲ್ಲ. ಗೌಡ್ರು ನಿಮ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರು ಅಂತ ಕೇಳಿ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ. ನೀವೇನು ಹೆದರ್ಕೊಳಕ್ ಹೋಗ್ಬೇಡಿ, ಗೌಡ್ರಿಂದ ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಹೋಗಿ ನಾವು ಅನ್ಯಾಯ ಬಿಡಲ್ಲ. ಹೆಂಗಿದ್ದು ಮೈಗೆ ನಮ್ ಬಾವನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾಲ್ಗೆ ಕಿತ್ ನಾಲ್ಗೆ ಹಾಕ್ಬಿಡ್ತೀನಿ. ಪಾರೋರೆ ಗೌಡ್ರು ನಿಮ್ ಕೈ ಹಿಡ್ಕೊಂಡು ರೂಮಿಗೆ ಹೋಗಿ ವಸ್ತ್ರಾಪಹರಣ ಮಾಡಕ್ಕೆ ಪ್ರಯತ್ನ ಪಟ್ರು ಅಂತ ಜಾನಿಬಾಯಿ ಹೇಳ್ತಾ ಇದ್ರು. ಕೌರವರು ದ್ರೌಪದಿನ ವಸ್ತ್ರಾಪಹರಣ ಮಾಡ್ದಂಗೆ ನಮ್ಮ ಕಲಿಯುಗದ ಕೌರವ ಗೌಡ್ರು ನಿಮ್ಮ ವಸ್ತ್ರಾಪಹರಣ ಮಾಡಕ್ಕೆ ಪ್ರಯತ್ನ ಪಟ್ರಂತೆ. ನೀವಿಬ್ರು ಹಿಂಗೆ ನಮ್ ಬಾವನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರೆ ನಿಮ್ಮಿಬ್ರು ವಸ್ತ್ರಾಭರಣ ಮಾಡಿ ನಿಮ್ ಮರ್ಯಾದಿನ 3 ಕಾಸು ಗರಜ್ ಹಾಕ್ಬೇಕಾಯ್ತದೆ. ಆ ಜಾನಿಯವ್ರಿಗಂತೂ ಮಾಡಕ್ ಯಾಮೆ ಇಲ್ವಲ್ಲ, ಅದಕ್ಕೆ ಕಂಡೋರಟ್ಟಿ ವಿಷಯಕ್ಕೆ ಮೂಗ್ ತೂರ್ಸಿ ಹಿಂಗ್ ಸುಳ್ಳು ಹೇಳ್ಕೊಂಡು ತಿರುಗ್ತಾವ್ರೆ. ನಮ್ಮ ಭಾವ ದ್ರೌಪದಿ ವಸ್ತ್ರಾಭರಣ ಮಾಡೋ ಕೌರವ ಅಲ್ಲ, ಅವಳನ್ನ ಕಾಪಾಡೋ ಶ್ರೀಕೃಷ್ಣ ಪರಮಾತ್ಮ. ಪಾರೋರೆ ಜಾನಿಬಾಯಿ ಯಾವತ್ತೂ ಸುಳ್ಳು ಹೇಳೋರಲ್ಲ, ಆ ಗೌಡ್ರೆ ನಿಮಗೆ ಮೋಡಿ ಮಾಡಿದ್ದಾರೆ. ನಮ್ಮ ಭಾವನನ್ನ ಮೋಡಿ ಮಾಡಿಲ್ಲ, ನಾನೇ ಅವ್ರನ್ನ ಮೋಡಿ ಮಾಡಿವ್ನಿ. ಅಷ್ಟು ನೀ ಜಾನಿಯವ್ರು ಬಂದು ಎಲ್ಲ ಹಾಳು ಮಾಡಕ್ ಬಿಟ್ರು. ಪಾರೋರು ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ನೀವೇನು ಹೆದರ್ಕೋಬೇಡಿ, ಅದೇನಾಗಿದೆ ಅಂತ ನಮ್ಮ ಹತ್ರ ಹೇಳಿ ನಾವು ಕಾಪಾಡ್ತೀವಿ.
ಪಾರು ಅವರೇ ನಿಮ್ಮ ಸಮಸ್ಯೆ ಏನಿದ್ರು ನಮ್ಗೆ ಹೇಳಿ, ನಾವು ಸಾಲ್ವ್ ಮಾಡ್ತೀವಿ. ನನಗ್ ತೊಂದರೆ ಆಯ್ತಾ ಇರೋದು ನಮ್ಮ ಭಾವನಿಂದ ಅಲ್ಲ, ನಿಮ್ಮಿಬ್ರಿಂದ. ನಮ್ಮ ಭಾವ ಬರ್ಲಿ, ಅವ್ರಿಗೆಲ್ಲ ವಿಷಯನೂ ಹೇಳಿ ಮೊದಲು ನಿಮ್ಮಿಬ್ರನ್ನ ಅಟ್ಟಿಂದ ಆಚೆಗೆ ಹಾಕ್ಸ್ತೀನಿ. ಆಮೇಲೆ ಇದ್ದೇ ಇದ್ದಲ್ಲ, ಮನೆ ಮನೆ ಮುದ್ದೆ, ಮಾರಿಗುಡಿ ನಿದ್ದೆ. ಪಾರು ಅವರೇ ನೀವು ತೊಂದರೆ ತಗೋಬೇಡಿ, ನಾವೇ ಆಚೆ ಹೋಗ್ತೀವಿ. ಲೋ ಸೂರಿ, ನಮ್ಮ ಗೌಡ್ರು ತುಂಬ ಒಳ್ಳೆಯವ್ರು ಕಣೋ. ನಾವೇ ಆ ಜಾನಿ ಅಣ್ಣನ ಮಾತು ಕೇಳ್ಕೊಂಬಂದು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ. ಪಾರವ್ರೆ ನೀವೇನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಬನ್ಲಿ ಬರೋಗನ. ಮೊಳೆಯಿಂದ ನನ್ನ ಸೀರೆ ಸರಿಗೆಲ್ಲ ಕಿತ್ತೋಯ್ತು. ನಮ್ಮ ಭಾವಗೆ ಹೇಳಿ ಮೊದಲು ಆ ಮೊಳೆನ ಕಿತ್ತಾಕ್ಸ್ಬೇಕು. ಏನಿದು? ಯಾವುದೋ ಮಾಟ ಮಂತ್ರ ಮಾಡಿರೋ ಯಂತ್ರ ಥರ ಇದೆಯಲ್ಲ. ಹೀಗೆ ಗೊತ್ತಾಯ್ತು, ಗೌಡ್ರು ಮಾಟ ಮಂತ್ರ ಮಾಡಿ ಪಾರೋರ್ನ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಈ ವಿಷಯನ ಪಾರೋರ್ಗೆ ಹೇಳಿ ನಾನು ಒಳ್ಳೆಯವನ ಅವ್ರ ಮನಸ್ಸಲ್ಲಿ ಸ್ವಲ್ಪ ಜಾಗ ಗಿಟ್ಟಿಸ್ಕೊಂಡ್ಬಿಡ್ಬೇಕು. ಪಾರೋರೆ ಜಾನಿಯವ್ರೆ, ನೀವು ಮಾಡಕ್ಕೆ ಏನು ಕ್ಯಾಮೆ ಇಲ್ವಾ? ಯಾಕೆ ಪಾರೋರೆ ಹೀಗೆ ಕೇಳ್ತಿದ್ದೀರಾ? ನಾನೇನು ಮಾಡಿದೆ? ನಮ್ಮ ಭಾವನ ಬಗ್ಗೆ ಆ ರಾಜು ಅವ್ರತವ ಸೂರ್ಯ ಅವ್ರತವ ಹೋಗಿ ಕೆಟ್ಟ ಯಾಕೆ ಹೇಳ್ಕೊಂಡ್ ಬಂದಿರಿ? ಪಾರೋರೆ ನಾನು ನೋಡಿದ್ದನ್ನೇ ಹೇಳಿದ್ದು. ಗೌಡ್ರು ಮಾಟ ಮಂತ್ರ ಮಾಡಿ ನಿಮ್ಮನ್ನ ಮೋಡಿ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ರು ನಿಮಗೆ ಗೊತ್ತಾಗ್ತಿಲ್ಲ. ಜಾನಿಯವ್ರೆ, ನಮ್ಮ ಭಾವನ ಬಗ್ಗೆ ಹಂಗೆಲ್ಲ ಸುಮ್ಕೆ ಮಾತಾಡ್ಬಿಡಿ. ಅವ್ರು ದೇವ್ರಂತ ಮನುಷ್ಯ. ಅವರು ದೇವರಂತ ಮನುಷ್ಯ ಅಲ್ಲ, ದೆವ್ವದಂತ ಮನುಷ್ಯ. ಮಾಟ ಮಂತ್ರ ಮಾಡಿಸಿ ನಿಮ್ಮನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇದನ್ನ ನೀವು ಓಡಾಡೋ ದಾರಿಲಿ ಹಾಕಿದ್ದಾರೆ ಗೊತ್ತಾ? ಇದನ್ನು ಬೇರೆ ಯಾವ ಗಂಡಸಿನ ಮೇಲೂ ಪ್ರಯೋಗ ಮಾಡಬಾರ್ದು. ಅಪ್ಪಿ ತಪ್ಪಿ ಯಾವ್ದಾದ್ರು ಗಂಡಸಿದನ್ನ ಮುಟ್ಟುಬಿಟ್ರು ಇದು ಸಾಧಾರಣ ಯಂತ್ರ ಆಗೋಗುತ್ತೆ. ಏನ್ ಕಳ್ಕೊಂಡ್ರಿ ಪಾರೋರೆ? ಸಿಕ್ಮ್ಯಾಗಿ ಹೇಳ್ತೀನಿ, ಹೊಂಟೋಗಿ. ಸದ್ಯ ಸಿಗುವಂಥದ್ದನ್ನೇ ಕಳ್ಕೊಂಡಿದ್ದೀರಾ. ನಾನೆಲ್ಲೋ ಗೌಡ್ರು ಮಾಟ ಮಂತ್ರಕ್ಕೆ ಒಳಗಾಗಿ ಸಿಗ್ಲಾರದನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ.